ಯಾಕೋ ಪುಕ್ಲೇಶ ಏನಾಯ್ತು? ಲೋ, ಅದು ಜಯಮಾಲ ದಮಯಂತಿ ಸೇನಾ ಅಲ್ಲ, ಜಮಾಲ್ ಅಬ್ದುಲ್ಲಾ ಮುಸ್ತಫಾ ಹುಸೇನ್. ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್ ಅಂತ ನಾಲ್ಕು ಜನ ಸಾಹೇಬ್ರು ನಮ್ಮ ಕಾಲೇಜಿಗೆ ಸೇರ್ಕೊಂಡಿದಾರಂತ. ಒಬ್ನೇ 4 ಜನದ ಸೀಟ್ ತಗೊಂಡವನಂತೆ. ಟಿಪ್ಪು ಸುಲ್ತಾನ್ ಹೊಮ್ಸ್ತವನಂತೆ. ಅವ್ರ ಮನೇಲಿ ಪಾಯಸಕ್ಕೂ ಮಾಂಸ ಹಾಕ್ತಾರಂತೆ. ಅವನು ಸೆಂಟಲ್ಲೇ ಸ್ನಾನ ಮಾಡೋದಂತೆ. ಎದೆ ತನಕ ಗಡ್ಡ ಇದೆಯಂತೆ. ನೀರಿಲ್ದೆ ಪಂಚರ್ ಆಗ್ತಾನಂತೆ. ಅವನ್ಗೆ ಮುಂಜಿ ಆಗಿದೆಯಂತೆ. ಜಮಾಲ್ ಅಬ್ದುಲ್ಲಾ ಮುಸ್ತಫಾ ಹುಸೇನ್ ಇಲ್ಲ ಸರ್. ಜಮಾಲ್ ಅಬ್ದುಲ್ಲಾ ಮುಸ್ತಫಾ ಹುಸೇನ್. ಜಮಾಲ್ ಅಬ್ದುಲ್ ಮುಸ್ತಫಾ. ಜಮಾಲ್ ಅಬ್ದುಲ್ಲಾ ಮುಸ್ತಫಾ ಹುಸೇನ್. ಅವನು ಇವತ್ತು ಬಂದಿಲ್ಲ ಸರ್. ಸುಲ್ತಾನ್ ಕೇರಿಗೆ ನೀನು ಒಬ್ಬನೇ ಹೋಗ್ತೀಯಾ? ಅದೇ ತರ ಬರೀ ಹಿಂದೂಗಳಿರೋ ಕಾಲೇಜಿಗೆ ಬರ್ಬೇಡ ಅಂತ ಪ್ರಿನ್ಸಿಪಲ್ ಹೇಳಿದಾರಂತೆ. ಪದ್ಮಿನಿ, ಬಂದಿದ್ದೀನಿ ಸರ್. ಪುಲಕೇಶ್ ಸರ್. ಈ ಅಟೆಂಡೆನ್ಸ್ ಹಾಕೋದ್ರಲ್ಲಿ ಅರ್ಧ ಪೀರಿಯಡ್ ಹೋಗ್ಬಿಡುತ್ತೆ. ಹಂಗಾದ್ರೆ ಎಲ್ಲರಿಗೂ ಒಟ್ಟಿಗೆ ಕೊಟ್ಬಿಡಿ ಸರ್. ಪುಷ್ಪ ಭಾರತಿ ಬಂದಿದ್ದೀನಿ ಸರ್. ರಾಮಾನುಜ ಬಂದಿದ್ದೀನಿ ಸರ್. ರಮಾಮಣಿ. ಎಸ್ ಸರ್. ಸಂಪತ್ ಕುಮಾರ್. ಬಂದಿದ್ದೀನಿ ಸರ್. ಶಂಕರ. ಬಂದಿದ್ದೀನಿ ಸರ್. ಶ್ರೀನಿವಾಸ. ಬಂದಿದ್ದೀನಿ ಸರ್. ವರದ. ಕೊನೆ ಹೆಸರು ಬಿಟ್ಬಿಟ್ರಲ್ಲ ಸರ್. ವರದೇಗೌಡ ಅಂತಾನೆ ಕರಿಬೇಕಾ? ವರದ ಅಂದ್ರೆ ಸಾಲ್ದು. ಅದಲ್ಲ ಸರ್. ಮತ್ತಿನ್ಯಾವ್ದು? ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್. ಬಂದಿದ್ದೀನಿ ಸರ್. ಸರ್ ಮುಸ್ತಫಾ. ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ? ಆಲ್ ಟಿಕೆಟ್ ಕೊಡಕ್ಕೆ ಇನ್ನು ಟೈಮ್ ಐತಲ್ಲ. ಎಲ್ಲೇ ಇದ್ದೆ ಇಷ್ಟು ದಿನ? ಕಾಲೇಜ್ ಶುರುವಾಗಿ 20 ದಿನ ಆದ್ಮೇಲೆ ಬಂದಿದೀಯಾ? ಮಾವನ ಮನೆಗೆ ಅಳಿಯ ಬಂದಂಗೆ. ಅಲ್ಲಯ್ಯ, ನಿಂಗೆ ಕನ್ನಡ ಬರಲ್ವೋ? ಕಿವಿ ಕೇಳಿಸಲ್ವೋ? ಸರ್ ಸಾಬ್ ಹುಡುಗನ ಪ್ರಿನ್ಸಿಪಾಲು ಬರ ಹೇಳ್ತಾವ್ರೆ ಬ್ಯಾಟಿಂಗು ಅಲ್ಲ ಇದು ಕಳಿಸ್ಬೇಕಂತೆ. ಅವ್ನಿಗೆ ಹೋಗಿ ಕೇಳದ್ನ? ಇಲ್ಲ ಎರಡು ಕುಮಾರವಾಸ ಪದ್ಯ ತೆಗಿರಿ. ಹಸಿದ ಮಾರಿ ಮಂದೆಯಲ್ಲಿ ಕುರಿ ನುಸುಳಿದಂತಾದೇನೋ.